ಇಂಗ್ಲಿಷ್ ವ್ಯಾಕರಣದಲ್ಲಿ ಉದ್ದಗೆರೆ ಚಿಹ್ನೆ ಡ್ಯಾಶ್ ಬಳಸುವ ನಿಯಮಗಳು. ಉದ್ದಗೆರೆ ಚಿಹ್ನೆ ಡ್ಯಾಶ್ ಎಂಬುದು ಹೈಫನ್ಗಿಂತ ಉದ್ದವಿರುವ ಗೆರೆ. ಉದ್ದಗೆರೆ ಚಿಹ್ನೆ ಡ್ಯಾಶ್ ಎಂಬುದು ಹೈಫನ್ಗಿಂತ ಉದ್ದವಿರುವ ಗೆರೆ. ಇದನ್ನು ವಾಕ್ಯದ ಮಧ್ಯದಲ್ಲಿ ಹಠಾತ್ ಬದಲಾವಣೆ ತರಲು ಅಥವಾ ಹೆಚ್ಚುವರಿ ಮಾಹಿತಿಗೆ ಒತ್ತು ನೀಡಲು ಬಳಸುತ್ತೇವೆ. ಇದನ್ನು ವಾಕ್ಯದ ಮಧ್ಯದಲ್ಲಿ ಹಠಾತ್ ಬದಲಾವಣೆ ತರಲು ಅಥವಾ ಹೆಚ್ಚುವರಿ ಮಾಹಿತಿಗೆ ಒತ್ತು ನೀಡಲು ಬಳಸುತ್ತೇವೆ. ಯೋಚನೆಯನ್ನು ಹಠಾತ್ತಾಗಿ ಬದಲಾಯಿಸುವಾಗ, ವಾಕ್ಯಕ್ಕೆ ನಾಟಕೀಯ ತಿರುವು ನೀಡುವಾಗ ಅಥವಾ ಬ್ರಾಕೆಟ್ ಬದಲಿಗೆ ಆಳವಾದ ವಿವರಣೆ ನೀಡುವಾಗ ಡ್ಯಾಶ್ ಬಳಸುತ್ತೇವೆ. ಯೋಚನೆಯನ್ನು ಹಠಾತ್ತಾಗಿ ಬದಲಾಯಿಸುವಾಗ, ವಾಕ್ಯಕ್ಕೆ ನಾಟಕೀಯ ತಿರುವು ನೀಡುವಾಗ ಅಥವಾ ಬ್ರಾಕೆಟ್ ಬದಲಿಗೆ ಆಳವಾದ ವಿವರಣೆ ನೀಡುವಾಗ ಡ್ಯಾಶ್ ಬಳಸುತ್ತೇವೆ. ಅವಳು ಬಂದಳು ಆದರೆ ಅವಳು ಒಂಟಿಯಾಗಿರಲಿಲ್ಲ. ಶಿ ಅರೈವ್ಡ್ ಬಟ್ ಶಿ ವಾಸ್ ನಾಟ್ ಅಲೋನ್. ಅವಳು ಬಂದಳು ಆದರೆ ಅವಳು ಒಂಟಿಯಾಗಿರಲಿಲ್ಲ. ಶಿ ಅರೈವ್ಡ್ ಬಟ್ ಶಿ ವಾಸ್ ನಾಟ್ ಅಲೋನ್. ನನ್ನ 3 ಸ್ನೇಹಿತರು ರಾಮು, ಸೋಮು ಮತ್ತು ಹರಿ ಪಾರ್ಟಿಗೆ ಬಂದಿದ್ದರು. ಮೈ 3 ಫ್ರೆಂಡ್ಸ್ ರಾಮು, ಸೋಮು ಆ್ಯಂಡ್ ಹರಿ ಕೇಮ್ ಟು ದ ಪಾರ್ಟಿ. ನನ್ನ 3 ಸ್ನೇಹಿತರು ರಾಮು, ಸೋಮು ಮತ್ತು ಹರಿ ಪಾರ್ಟಿಗೆ ಬಂದಿದ್ದರು. ಮೈ 3 ಫ್ರೆಂಡ್ಸ್ ರಾಮು, ಸೋಮು ಆ್ಯಂಡ್ ಹರಿ ಕೇಮ್ ಟು ದ ಪಾರ್ಟಿ. ನಾವು ಪಂದ್ಯವನ್ನು ಗೆದ್ದೆವು. ಕನಿಷ್ಠ ಪಕ್ಷ ನನಗಾದರೂ ಹಾಗನ್ನಿಸಿತು. ವಿ ವನ್ ದ ಮ್ಯಾಚ್. ಅಟ್ ಲೀಸ್ಟ್ ಐ ಥಾಟ್ ವಿ ಡಿಡ್. ನಾವು ಪಂದ್ಯವನ್ನು ಗೆದ್ದೆವು. ಕನಿಷ್ಠ ಪಕ್ಷ ನನಗಾದರೂ ಹಾಗನ್ನಿಸಿತು. ವಿ ವನ್ ದ ಮ್ಯಾಚ್. ಅಟ್ ಲೀಸ್ಟ್ ಐ ಥಾಟ್ ವಿ ಡಿಡ್. ಆ ನಿಗೂಢ ಆಸ್ತಿ, ಯಾರೂ ಖರೀದಿಸಲು ಧೈರ್ಯ ಮಾಡದ ಮನೆ ಕೊನೆಗೂ ಮಾರಾಟವಾಯಿತು. ದ್ಯಾಟ್ ಮಿಸ್ಟೀರಿಯಸ್ ಪ್ರಾಪರ್ಟಿ, ದ ಹೌಸ್ ನೋ ಒನ್ ಡೇರ್ ಟು ಬೈ, ವಾಸ್ ಫೈನಲಿ ಸೋಲ್ಡ್. ಆ ನಿಗೂಢ ಆಸ್ತಿ, ಯಾರೂ ಖರೀದಿಸಲು ಧೈರ್ಯ ಮಾಡದ ಮನೆ ಕೊನೆಗೂ ಮಾರಾಟವಾಯಿತು. ದ್ಯಾಟ್ ಮಿಸ್ಟೀರಿಯಸ್ ಪ್ರಾಪರ್ಟಿ, ದ ಹೌಸ್ ನೋ ಒನ್ ಡೇರ್ ಟು ಬೈ, ವಾಸ್ ಫೈನಲಿ ಸೋಲ್ಡ್. ಅವನು ಕೇವಲ ಒಂದು ವಿಷಯವನ್ನು ಮಾತ್ರ ಬಯಸಿದ್ದನು, ನ್ಯಾಯ. ಹಿ ವಾಂಟೆಡ್ ಓನ್ಲಿ ಒನ್ ಥಿಂಗ್, ಜಸ್ಟಿಸ್. ಅವನು ಕೇವಲ ಒಂದು ವಿಷಯವನ್ನು ಮಾತ್ರ ಬಯಸಿದ್ದನು, ನ್ಯಾಯ. ಹಿ ವಾಂಟೆಡ್ ಓನ್ಲಿ ಒನ್ ಥಿಂಗ್, ಜಸ್ಟಿಸ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದರೆ ನನ್ನನ್ನು ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ಕಂಪ್ಲೀಟ್ ನನ್ನ 3 ತಿಂಗಳ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮಾಡಲಿಕ್ಕಿದ್ರೆ ನಾನು ಅದನ್ನು ನಿಮಗೆ ವಿಡಿಯೋಗಳ ಮೂಲಕ ವಾಟ್ಸಪ್ ನಂಬರಿಗೆ ನಿಮ್ಮ ಕಳಿಸ್ತೇನೆ. ದಿನ ಒಂದೊಂದು ಪಾಠವನ್ನು ಕಳಿಸ್ತೇನೆ. ಸೊ ಆ ಪಾಠಗಳು ಆರ್ಡರ್ ಪ್ರಕಾರ ಇರ್ತವೆ. 15 ನಿಮಿಷದ ವಿಡಿಯೋ ಇರ್ತದೆ, 45 ನಿಮಿಷದ ಪ್ರಾಕ್ಟೀಸ್ ನೀವು ಮಾಡಬೇಕು. ಹೀಗೆ ನೀವು 3 ತಿಂಗಳು ಸತತವಾಗಿ ನಾನು ಏನು ಹೇಳ್ತೇನೋ ಅದನ್ನು ಮಾಡ್ತಾ ಹೋದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಆ ಕಂಪ್ಲೀಟ್ ಕೋರ್ಸಿನ ಫೀ ಕೇವಲ 599 ರೂಪಾಯಿ. ಅದನ್ನು ನೀವು ನನ್ನ ನಂಬರಿಗೆ ಜಿಪೇ ಮೂಲಕ ಕಳಿಸಿದರೆ, ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ಕಳಿಸಿದರೆ ನಾನು ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.